ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ನಾವು ಮನೆಯಲ್ಲೇ ಲೂಫಾ ಸೋಪು ಬಾಡಿ ವೈಟನಿಂಗಿಗೆ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ವಿಡಿಯೋ ವಿತ್ ಡೀಟೇಲ್ಸ್ ನಾನಿಲ್ಲಿ ಹಾಕಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆಯವರೆಗೆ ನೋಡಿ. ಇಲ್ಲೇನು ತೋರಿಸ್ತಾ ಇದ್ದೀನಿ, ಸೊ ಇದನ್ನೇ ಲೂಫಾ ಸೋಪ್ ಅಂತ ಕರೀತಾರೆ. ಅದ್ರ ಒಳಗಿರೋದು ಲೂಫಾ. ಅಂದರೆ ನಮ್ಮ ಕಡೆ ಎಲ್ಲ ಇದನ್ನು ತುಪ್ಪದ ಹೀರೆಕಾಯಿ ಗಿಡದಿಂದ ಇದು ಸಿಗುತ್ತೆ. ಸೊ ಹೇಗೆ ಸಿಗುತ್ತೆ ಏನು ಅಂತೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಇದ್ರದ್ದು ಸೀಡ್ಸ್ ಬೇಕು ಅಂದರೆ ಅದು ಕೂಡ ಲಭ್ಯ ಇದೆ. ಸೊ ಅದು ಕೂಡ ಫ್ರೀಯಾಗಿ ನಾವು ನಿಮಗೆ ತಲುಪಿಸ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಈಗ ನೋಡಿ, ನಾವು ತುಪ್ಪದ ಹೀರೆಕಾಯಿದು ಒಂದು ಸ್ಪಾಂಜನ್ನು ತಗೊಂಡಿದ್ದೀವಿ. ಅದನ್ನು ನಾನು ಸೋಪ್ ಮೋಲ್ಡಿಗೆ ಸರಿಯಾದ ಅಳತೆಯಲ್ಲಿ ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾವೊಂದು 4 ಸೋಪ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ನೀವು ಸೋಪ್ ಮೋಲ್ಡಿಗೆ ಅದನ್ನು ಪ್ಲೇಸ್ ಮಾಡಬೇಕು. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಇವಾಗಿನ ಕಾಲದಲ್ಲೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಮೈ ಉಜ್ಜಕ್ಕೆಲ್ಲ. ಮೊದಲೆಲ್ಲ ಈ ಥರ ನ್ಯಾಚುರಲ್ ಆಗಿರೋ ಒಂದು ಪದಾರ್ಥಗಳನ್ನು ಅಥವಾ ಒಂದು ನ್ಯಾಚುರಲ್ ರಿಸೋರ್ಸ್ನ ಯೂಸ್ ಮಾಡಿಬಿಟ್ಟು ಅದರಿಂದ ಮೈ ಉಜ್ಜೋರು. ಸೊ ಹಾಗಾಗಿ ಪ್ಲಾಸ್ಟಿಕ್ಕಿಂದ ನಾವು ಉಜ್ಜೋ ಬದಲು ಈ ಥರ ಲೂಫಾ ತಗೊಂಡು ಅಥವಾ ತುಪ್ಪದ ಹೀರೆಕಾಯ್ದು ಒಂದು ಸ್ಪಾಂಜ್ ತಗೊಂಡು ನೀವು ಉಜ್ಕೋಬೋದು. ಇದನ್ನು ಒಂದ್ಸತಿ ಕ್ಲೀನ್ ಮಾಡಿ ಇಟ್ಕೊಂಡು ಒಣಗಿಸ್ಕೊಂಡು ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಿರೋದು ಸೋಪಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು. ಈಗ ನೋಡಿ, ಇದು ರೆಡಿಯಾಗಿದೆ. ಇದನ್ನು ನಾನು ಸೋಪ್ ಮೋಲ್ಡಿಗೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅಳತೆಯಲ್ಲಿ ಇದನ್ನು ನಾನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀವು ಸೋಪಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಬಾಡಿ ಸ್ಕ್ರಬ್ ಆದಂಗೂ ಆಗುತ್ತೆ, ಮತ್ತು ಟ್ಯಾನ್ ಎಲ್ಲ ಇದ್ದರೆ ಟ್ಯಾನ್ ಎಲ್ಲ ಹೊರಟೋಗುತ್ತೆ. ಮತ್ತು ಇದು ನ್ಯಾಚುರಲ್ ಆಗಿರೋ ಒಂದು ಪದಾರ್ಥ ಆಗಿರೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಅಂತ ಎಲ್ಲ ಏನೂ ಇರಲ್ಲ. ಸೊ ಈಗ ನಾನು ಅದನ್ನು ಸೋಪ್ ಮಾಡೋಕ್ಕೋಸ್ಕರ ಗ್ಲಿಸರಿನ್ ಸೋಪ್ ಬೇಸ್ನ, ಟ್ರಾನ್ಸ್ಪರೆಂಟ್ ಆಗಿರೋ ಒಂದು ಗ್ಲಿಸರಿನ್ ಸೋಪ್ ಬೇಸ್ನ ತಗೊಳ್ತಾ ಇದ್ದೀನಿ. ಇದನ್ನು ನಾವು ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ, ಏಕೆಂದರೆ ಬೇಗ ಮೆಲ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಯಾವಾಗಲೂ ನಾವು ಸೋಪ್ ಬೇಸಲ್ಲಿ ಸೋಪ್ ಮಾಡಬೇಕಾದ್ರೆ ಡಬಲ್ ಬಾಯ್ಲರ್ ಮೆಥಡಲ್ಲೇ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟ್ ಮಾಡ್ಕೊಂಡಾದ್ಮೇಲೆ ಇದ್ರ ಜೊತೆ ಒಂದು 3-4 ಇಂಗ್ರೀಡಿಯೆಂಟ್ನ ಸೇರಿಸೋಣ. ಯಾಕೆ ಅಂದರೆ ಸ್ಕಿನ್ ವೈಟ್ನಿಂಗ್ ಆಗಬೇಕು, ಒಳ್ಳೆ ಮಾಯ್ಶ್ಚರ್ ಇರಬೇಕು, ಡ್ರೈ ಅನ್ನಿಸ್ಬಾರ್ದು. ಸೊ ಹಾಗಾಗಿ ಒಂದು ಒಳ್ಳೆ ಕಾಂಬಿನೇಷನ್ಸಲ್ಲಿ ಇವತ್ತು ನಾವು ಸೋಪ್ ಮಾಡೋಣ. ಮುಂದೆ ನೋಡೋಣ ಹೇಗೆ ಅಂತ. ಇವಾಗ ಇದನ್ನು ನಾನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮಾಡೋಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ನೀರಿಟ್ಟಿದ್ದೀನಿ. ಇವಾಗ ಇದು ಬಿಸಿ ಆಗ್ತಿದ್ದಂಗೆ ಇದು ಕರಗ್ತಾ ಹೋಗುತ್ತೆ. ನಾವು ಈ ಸೋಪಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ನೊರೆನೂ ಬರುತ್ತೆ. ಲೂಫಾ ಸೋಪಲ್ಲೇ ಇರೋದ್ರಿಂದ ಅದ್ರದ್ದು ಸ್ಕ್ರಬ್ ಕೆಲಸ ಮಾಡುತ್ತೆ. ಟ್ಯಾನ್ ಇದ್ದರೆ ಟ್ಯಾನ್ ಕೂಡ ಹೋಗ್ತದೆ. ಇದಕ್ಕೆ ನಾವು ಇದ್ರ ಜೊತೆಗೆ, ಈ ಸೋಪ್ ಜೊತೆಗೆ ಆಲಿವ್ ಆಯಿಲು, ಆಲ್ಮಂಡ್ ಆಯಿಲು, ಈ ಥರ ಆಯಿಲ್ಗಳನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನು ಮುಂದೆ ಯಾವ ಆಯಿಲ್ ಆ್ಯಡ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಅಲ್ಲಿದು ಮೆಲ್ಟ್ ಆಗ್ತಾ ಇದೆ. ಇದು ಫುಲ್ಲು ಮೆಲ್ಟ್ ಆಗಬೇಕು. ಸೊ ಮೆಲ್ಟ್ ಆದಮೇಲೆ ನಾವು ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ಬೇಕಾದ್ರೆ ಸ್ಟವ್ ಆಫ್ ಮಾಡಿನೇ ಹಾಕ್ಕೊಳ್ಬೇಕು, ತುಂಬ ಓವರ್ ಹೀಟಲ್ಲಿ ಹಾಕಬಾರ್ದು. ಸೊ ಹಾಗಾಗಿ ವೆಯ್ಟ್ ಮಾಡಿಬಿಟ್ಟು ಅದಾದಮೇಲೆ ಹಾಕೊಳ್ಳೋಣ. ನೀವು ಮಾಡ್ಕೊಳ್ಳಿ, ತುಂಬ ಈಸಿಯಾಗಿದೆ ಇದು ಮೆಥಡು. ಸೋಪ್ ಬೇಸ್ ತಗೊಂಡ್ರೆ ಸಾಕು. ಮತ್ತು ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ, ಸೋಪ್ ಮೋಲ್ಡ್ ಎಲ್ಲ ಎಲ್ಲಿ ಸಿಗುತ್ತೆ, ಏನು, ನಾನೆಲ್ಲಿಂದ ತಗೊಂಡೆ ಅಂತ. ನೀವಲ್ಲಿ ಹೋಗಿ ಕೂಡ ಪರ್ಚೇಸ್ನ ಮಾಡ್ಬೋದು. ಇಲ್ಲಿ ನೋಡಿ, ಆಲ್ಮೋಸ್ಟ್ ಅಲ್ಲಿದು ಎಲ್ಲ ಮೆಲ್ಟ್ ಆಗಿದೆ. ಅದಾದಮೇಲೆ ಸ್ಟವ್ವಿಂದ ವಾಪಸ್ ಇಳಿಸ್ಕೊಂಡು ನಾನೀಗ ಆಲ್ಮಂಡ್ ಆಯಿಲ್ನ ಹಾಕ್ತಾಯಿದ್ದೀನಿ. ಇದನ್ನು ಜಸ್ಟ್ ಒಂದು 1/2 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಗ್ಲಿಸರಿನ್ನು, ಏಕೆಂದರೆ ಒಳ್ಳೆ ಮಾಯ್ಶ್ಚರ್ ಇರಬೇಕು ನಮ್ಮ ಸ್ಕಿನ್ನಲ್ಲಿ. ಈಗ ನಾವು ಉಜ್ಜಿದ ತಕ್ಷಣ ಡ್ರೈ ಅನ್ನಿಸ್ಬಾರ್ದು ಸ್ಕಿನ್ನು. ಸೊ ಹಾಗಾಗಿ ಇಲ್ಲಿ ಗ್ಲಿಸರಿನ್ನು, ವಿಟಮಿನ್ ಇ, ಆಲ್ಮಂಡ್ ಆಯಿಲ್ ತಗೊತಾ ಇದ್ದೀನಿ. ಫ್ರೆಗ್ರೆನ್ಸ್ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಬೇಡ ಅಂತ ಸ್ಕಿಪ್ ಮಾಡ್ಬೋದು. ಬೇಕು ಅಂದರೆ ಇದಕ್ಕೆ ಒಂದು ಆಲಮ್ ಪೌಡರ್ ಒಂದು 1/2 ಟೀ ಸ್ಪೂನು, ಏಕೆಂದರೆ ಅದು ನಿಮಗೆ ಸ್ಕಿನ್ಗೆ ಒಳ್ಳೆ ಬ್ರೈಟ್ನಿಂಗ್ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ಕೂಡ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ. ಸೊ ನೀವು ಬೇಕಾದರೆ ಆಲಮ್ ಪೌಡರ್ನ ಹಾಕ್ಕೊಳ್ಬೋದು. ಸೊ ಇವಾಗ ಏನು ನಾವು ಮೋಲ್ಡಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಹಾಕಿಬಿಡೋಣ ಈ ಸೋಪ್ ಬೇಸನ್ನು. ಹಾಕಿ ನೀವೊಂದು 30 to 40 ಮಿನಿಟ್ಸ್ ಬಿಟ್ಟರೆ ಇದು ಗಟ್ಟಿಯಾಗಿರುತ್ತೆ. ಇದನ್ನು ನೀವು ಆರಾಮಾಗಿ ಡಿಮೋಲ್ಡ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ, ಬೇಕು ಅಂತಂದರೂ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಕೊರಿಯರ್ ವ್ಯವಸ್ಥೆ ಮೂಲಕ ವಿತಿನ್ 2 ಡೇಸಲ್ಲಿ ನಿಮ್ಮ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡಿಸಿರ್ತೀವಿ. ಈ ಸೋಪು ನಿಮಗೆ ಒಂದು ಸ್ವಲ್ಪನೂ ವೇಸ್ಟ್ ಆಗೋಲ್ಲ. ಯಾಕೆ ಅಂದರೆ ಈಗ ಇದು ಸೋಪು ರೆಡಿ ಆಗುತ್ತೆ, ಅದಾದಮೇಲೆ ನಿಮಗೆ ಸೋಪು ಖಾಲಿ ಆದ್ರೂ ಲೂಫಾ ಹಾಗೆ ಉಳ್ಕೊಂಡಿರುತ್ತೆ. ಸೊ ನೀವು ಅದನ್ನು ಬೇಕಾದರೆ ಮೈ ಉಜ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಪ್ಲಾಸ್ಟಿಕ್ ಬದಲು ನೀವು ಇದನ್ನು
ಯೂಸ್ ಮಾಡ್ಕೊಳ್ಬೋದು. ವಿತ್ ಸೋಪಲ್ಲೂ ಯೂಸ್ ಮಾಡ್ಬೋದು, ವಿತೌಟ್ ಸೋಪಲ್ಲೂ ನೀವು ಯೂಸ್ ಮಾಡ್ಬೋದು. ಈಗ ನೋಡಿ ನಾವು ಒಂದು 30 ಮಿನಿಟ್ಸು ವೆಯ್ಟ್ ಮಾಡೋಣ. 30 ಮಿನಿಟ್ ವೆಯ್ಟ್ ಮಾಡೋ ಹೊತ್ತಿಗೆ ಇದು ಫುಲ್ಲು ಗಟ್ಟಿಗಾಗಿರುತ್ತೆ. ಸೊ ಅದನ್ನು ನಾನು ನಿಮಗೆ ಡಿಮೋಲ್ಡ್ ಮಾಡಿ ತೋರಿಸ್ತೀನಿ. ಈಗ ನೋಡಿ 30 ಮಿನಿಟ್ಸ್ ಆಗಿದೆ. ಇವಾಗ ನಾನಿಲ್ಲಿ ಡಿಮೋಲ್ಡ್ ಮಾಡ್ತಿದ್ದೀನಿ. ತುಂಬ ಸೂಪರಾಗಿ ಬಂದಿದೆ. ಮಾಡ್ಕೊಳ್ಳಿ. ಮತ್ತು ನಾನು ಕೊಡ್ತಿರೋ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟ್ಯಾಪ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನೀವು ಮನೆಯಲ್ಲಿ ಮಾಡ್ಕೊಂಡು ಯೂಸ್ ಮಾಡಿ. ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೂ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಎಫೆಕ್ಟಿವ್ ಆಗಿರೋ ಒಂದು ರಿಸಲ್ಟ್ ಇದರಿಂದ ಸಿಗುತ್ತೆ. ಸೊ ತುಂಬ ಜನಕ್ಕೆ ಅನ್ನಿಸ್ತಿರುತ್ತೆ ಇದನ್ನು ಹೇಗೆ ಕೊಂಡ್ಕೊಳ್ಳೋದು ಅಥವಾ ನಾವೇ ಬೆಳ್ಕೊಳ್ಳೋದಾದರೆ ಏನು ಮಾಡಬೇಕು ಅಂತ. ಅಮೆಝಾನಲ್ಲೆಲ್ಲ ನಿಮಗೆ ಲೂಫಾ ಅಂತ ಹೊಡೆದ್ರೆ ಸಿಗುತ್ತೆ. ಇಲ್ಲ ತುಂಬ ಜನಕ್ಕೆ ನಾವೇ ನಮ್ಮ ಮನೆಯಲ್ಲೇ ಹಾಕ್ಕೊಳ್ತೀವಿ ಈ ಗಿಡನ ಅಂತ ಅಂದವ್ರಿಗೂ ಕೂಡ ಬೀಜದ ವ್ಯವಸ್ಥೆ ಇದೆ. ಯಾಕೆಂದರೆ ನಾವು ತುಂಬ ಇತ್ತು, ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ಬೀಜ. ಅದನ್ನು ಯಾರಿಗಾದ್ರೂ ಕೊಡೋಣ ಅಂತ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅನಿಸಿದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ತಲುಪಿಸೋ ವ್ಯವಸ್ಥೆ ಕೂಡ ಮಾಡ್ತೀವಿ. ಈಗ ನೋಡಿ ಸೋಪು ತುಂಬ ರೆಡಿಯಾಗಿದೆ. ನೀವು ಬೈ ನೆಕ್ಸ್ಟ್ ಡೇ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದೇ ನೋಡಿ ಅದು ಸೀಡ್ಸು. ಸೊ ಬೇಕಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಕಳಿಸ್ಕೊಡ್ತೀವಿ. ಬಟ್ ಕೊರಿಯರ್ ಚಾರ್ಜಸ್ಸು ನೀವೇ ಪೇ ಮಾಡಬೇಕಾಗ್ತದೆ. ನಿಮ್ಮ ಅಡ್ರೆಸ್ ಕೊಟ್ಬಿಟ್ಟು ಕೊರಿಯರ್ ಚಾರ್ಜಸ್ ಪೇ ಮಾಡಿದರೆ ನಿಮಗೆ ಬೀಜಗಳು ಒಂದು 10 to 20 ಒಂದು ಪಾಕೆಟಲ್ಲಿ ಹಾಕಿ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತೀವಿ. 2 ಡೇಸಲ್ಲಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್